ಸ್ಥಳೀಯ ಸಂಸ್ಥೆ ಚುನಾವಣೆ ವಿಚಾರವಾಗಿ ಮಂಡ್ಯದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ಬಿಟ್ಟಂತೆ ಕಾಣಿಸ್ತಾ ಇದೆ. ಎಚ್ ಡಿ ದೇವೇಗೌಡರ ಹೇಳಿಕೆ ಹಿನ್ನೆಲೆಯಲ್ಲಿ ಮಂಡ್ಯದ ಬಿಜೆಪಿ ನಾಯಕರುಗಳು ಅಸಮಾಧಾನ ಹೊರಹಾಕಿದ್ರು. ಬಿಜೆಪಿ ಮಂಡ್ಯ ಜಿಲ್ಲಾಧ್ಯಕ್ಷರಾದಂಥ ಡಾಕ್ಟರ್ ಇಂದ್ರೇಶ್ ಇದ್ದಾರೆ, ಅವರ ಮಾತಾಡಿಸ್ತಾನೆ. ಸರ್, 17ನೇ ತಾರೀಕು ಸಭೆ ಕರೆದಿದ್ರಿ, ಯಾವ ಕಾರಣಕ್ಕೆ, ಜೊತೆಗೆ ಯಾರೆಲ್ಲ ಭಾಗಿಯಾಗ್ತಾರೆ? 17ನೇ ತಾರೀಕು ನಮ್ಮ ಭಾರತೀಯ ಜನತಾ ಪಾರ್ಟಿಯ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ರವರು ಆಗಮಿಸ್ತಾ ಇದ್ದಾರೆ. ಅವ್ರ ಜೊತೆ ಮಾಜಿ ಮುಖ್ಯಮಂತ್ರಿಯಾದ ಬಸವರಾಜ ಬೊಮ್ಮಾಯಿ ಅವರು ಕೂಡ ಬರುವಂಥ ನಿರೀಕ್ಷೆ ಇದೆ. ಅವತ್ತು ಇಡೀ ನಮ್ಮ ಮಂಡ್ಯ ಜಿಲ್ಲೆ 7 ವಿಧಾನಸಭಾ ಕ್ಷೇತ್ರಗಳ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಯ ಆಕಾಂಕ್ಷಿತರ ಪೂರ್ವಭಾವಿ ಸಭೆಯನ್ನು ನಾವು ಕರೆದಿದ್ದೇವೆ. ಏನು ಇನ್ನು ಸ್ವಲ್ಪ ದಿವಸಗಳಲ್ಲೇ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಬರ್ತಿರೋದ್ರಿಂದ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಯಾವ ರೀತಿ ಮುಂದೆ ಕಾರ್ಯತಂತ್ರಗಳನ್ನ ರೂಪಿಸಬೇಕು, ಯಾರ್ಯಾರು ಆಕಾಂಕ್ಷಿತರಿದ್ದಾರೆ ಅವರೆಲ್ಲನೂ ಕರೆದು ಒಂದು ಪಕ್ಷ ಸಂಘಟನೆಗೋಸ್ಕರ ಪೂರ್ವಭಾವಿ ಸಭೆಯನ್ನು ಇದೇ ತಿಂಗಳು 17ನೇ ತಾರೀಕು ನಮ್ಮ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕರ ನೇತೃತ್ವದಲ್ಲಿ ನಾವು ಆಯೋಜನೆಯನ್ನು ಮಾಡಿದ್ದೇವೆ. ಏನು ದೇವೇಗೌಡರು ಹೇಳಿಕೆ ಕೊಟ್ಟಿದ್ದರು, ಸ್ಥಳೀಯ ಸಂಸ್ಥೆಗಳಲ್ಲಿ ಯಾವುದರಲ್ಲೂ ಕೂಡ ಮೈತ್ರಿ ಇರೋದಿಲ್ಲ, ಬರೀ MP ಮತ್ತು MLNಲ್ಲಿ ಮಾತ್ರ ಇರುತ್ತೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ನಾವು ಎಲ್ಲ ಕಡೆನೂ ಆ ಹೇಳಿಕೆ ಬಂದಾದಮೇಲೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಆಗ್ಬೋದು ಅಥವಾ JDS ಕಾರ್ಯಕರ್ತರು ಎಲ್ಲರೂ ಕೂಡ ನಮ್ಮನ್ನು ಪ್ರಶ್ನೆ ಮಾಡ್ತಾಯಿದ್ರು, ಏನು ಸರ್ ಇದು, ಎಲ್ಲ ಕಡೆನೂ ನಾವು ಸ್ಥಳೀಯ ಸಂಸ್ಥೆಗಳಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿನಲ್ಲಿ ನಾವೆಲ್ಲರೂ ಇಲ್ಲಿ ಗುದ್ದಾಡ್ಕೊಂಡು, ಇಲ್ಲಿ ಹೊಡೆದಾಟ ಮಾಡ್ಕೊಂಡು ಬರೀ MP MLA ಚುನಾವಣೆ ಮಾತ್ರ ಚುನಾವಣೆನ, ನಮ್ಮ ಕಾರ್ಯಕರ್ತರು ಚುನಾವಣೆಗಳಲ್ವ, ನಾವು ಕಾರ್ಯಕರ್ತರುಗಳ ಜೊತೆಯಾಗಿದ್ದರೆ ಅಲ್ವಾ ನೀವು MP MLAನಲ್ಲಿ ಗೆಲ್ಲಕ್ಕಾಗೋದು ಅನ್ನೋ ಪ್ರಶ್ನೆನ ನಮ್ಮನ್ನು ಕೇಳ್ತಾಯಿದ್ರು. ಅದನ್ನು ನಾವು ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ವ್ಯಕ್ತಪಡಿಸಿದ್ವಿ. ರಾಜ್ಯಾಧ್ಯಕ್ಷರು BY ವಿಜೇಂದ್ರಣ್ಣವರಾಗ್ಬೋದು ಅಥವಾ ನಮ್ಮ ರಾಜ್ಯ ಮಟ್ಟದ ನಾಯಕರುಗಳು ಯಾರೇ ಆಗ್ಬೋದು, ಎಲ್ಲೂ ಕೂಡ ಮೈತ್ರಿ ಬೇಡ ಅಥವಾ ನಾವು JDS ಜೊತೆ ಸಂಘ ಸಂಸ್ಥೆಗಳ ಮೈತ್ರಿ ಹೋಗೋದಿಲ್ಲ ಅನ್ನೋ ಹೇಳಿಕೆಯನ್ನು ಯಾರೂ ಸುಧಾ ಕೊಟ್ಟಿಲ್ಲ. ಏನು ದೇವೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೋ ಆ ದೇವೇಗೌಡರು ಹೇಳಿಕೆ ನಮ್ಗೆ ಗೊತ್ತಿರೋ ರೀತಿಯಲ್ಲಿ ಅವರೇ ಹೈಕಮಾಂಡು JDSಲ್ಲಿ ಅವ್ರು ಏನು ಹೇಳಿಕೆ ಕೊಡ್ತಾರೆ ಅದು ಅಂತಿಮ ಅಂತ ನಾವು ಅಂದ್ಕೊಂಡಿದ್ದೀವಿ. ನೆಕ್ಸ್ಟು ಏನು ನಮ್ಮ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರರಾಗ್ಬೋದು ಅಥವಾ ಕುಮಾರಸ್ವಾಮಿ ಅವರಾಗ್ಬೋದು, ಇಬ್ಬರು ಕೂತು ಏನು ನಿರ್ಧಾರ ಹೇಳ್ತಾರೆ ಅದ ರೀತಿ ನಾವು ಮುಂದಿನ ದಿವಸಗಳಲ್ಲಿ ನಡ್ಕೊಂಡು ಹೋಗ್ತೀವಿ. ಈಗ ನೀವು ಮಾನಸಿಕವಾಗಿ BJP ಸಿಂಗಲ್ ಆಗಿ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸೋದಕ್ಕೆ ಅಥವಾ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದೀರಾ ಸರ್ ಅಂತ? ಖಂಡಿತ ನಾವು ರೆಡಿ ಆಗ್ತಾ ಇದ್ದೀವಿ. ನಾವು ನಮ್ಮ 7 ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂಥ 43 ಜಿಲ್ಲಾ ಪಂಚಾಯತಿನಲ್ಲೂ ಕೂಡ ಮತ್ತು ಬರುವಂಥ ಎಲ್ಲ ತಾಲೂಕ್ ಪಂಚಾಯತಿನಲ್ಲೂ ಕೂಡ ನಾವು ಆಕಾಂಕ್ಷಿತರನ್ನ ಹಾಕಬೇಕು. ಯಾರ್ಯಾರು ನಾವು ಚುನಾವಣೆಯಲ್ಲಿ ನಿಲ್ಲಬೇಕು ಅಂತ ಕಾರ್ಯಕರ್ತಗಳ ಒಂದು ಆಸೆ ಇರ್ತವೆ, ಅದಕ್ಕೆ ಅನುಗುಣವಾಗಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ನಾವು ರಾಜಕೀಯ ಪಕ್ಷ ಆಯಿತಾ, ರಾಜಕೀಯ ಪಕ್ಷವಾಗಿ ನಾನು ಏನು ನಮ್ಮ ಕಾರ್ಯಕರ್ತರ ಆಸೆ ಇರ್ತದೆ ಆ ರೀತಿಯಲ್ಲಿ ನಡ್ಕೋಬೇಕು. ಅದ್ರ ದೃಷ್ಟಿಯಿಂದ ನಾವು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ಅದನ್ನು ಪ್ರಶ್ನೆ ಮಾಡೋ ಅಂಥಕ್ಕೂ ಯಾರಿಗೂ ಇಲ್ಲ. ಇದಿಷ್ಟು ಡಾಕ್ಟರ್ ಇಂದ್ರೇಶ್ ಅವರ ಮಾತು. ಅಂದರೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ಆಗಬೇಕು ಅಂತ ಹೇಳಿದ್ರೆ ನಾಯಕರುಗಳು ತೀರ್ಮಾನ ಮಾಡಿದ್ರೆ ಅದಕ್ಕೂ ರೆಡಿ, ಅಥವಾ ನಾವು ಸಿಂಗಲ್ ಆಗಿ ಫೈಟ್ ಮಾಡೋಕ್ಕೆ ಅಂತ ಸೂಚನೆ ಕೊಟ್ಟರೆ ಅದಕ್ಕೂ ನಾನು ರೆಡಿ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸ್ಥಳೀಯ ಸಂಸ್ಥೆ ಚುನಾವಣೆ ವಿಚಾರವಾಗಿ ಮಂಡ್ಯದಲ್ಲಿ ಬಿಜೆಪಿ ಹಾಗೂ JDS ಮೈತ್ರಿಯಲ್ಲಿ ಬಿರುಕು ಬಿಟ್ಟಂತೆ ಕಾಣಿಸ್ತಾ ಇದೆ. ಎಚ್ ಡಿ ದೇವೇಗೌಡರ ಹೇಳಿಕೆ ಹಿನ್ನೆಲೆಯಲ್ಲಿ ಮಂಡ್ಯದ ಬಿಜೆಪಿ ನಾಯಕರುಗಳು ಅಸಮಾಧಾನ ಹೊರಹಾಕಿದ್ರು. ಬಿಜೆಪಿ ಮಂಡ್ಯ ಜಿಲ್ಲಾಧ್ಯಕ್ಷರಾದಂಥ ಡಾಕ್ಟರ್ ಇಂದ್ರೇಶ್ ಇದ್ದಾರೆ, ಅವರ ಮಾತಾಡಿಸ್ತಾನೆ. ಸರ್, 17ನೇ ತಾರೀಕು ಸಭೆ ಕರೆದಿದ್ರಿ, ಯಾವ ಕಾರಣಕ್ಕೆ, ಜೊತೆಗೆ ಯಾರೆಲ್ಲ ಭಾಗಿಯಾಗ್ತಾರೆ? 17ನೇ ತಾರೀಕು ನಮ್ಮ ಭಾರತೀಯ ಜನತಾ ಪಾರ್ಟಿಯ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ರವರು ಆಗಮಿಸ್ತಾ ಇದ್ದಾರೆ. ಅವ್ರ ಜೊತೆ ಮಾಜಿ ಮುಖ್ಯಮಂತ್ರಿಯಾದ ಬಸವರಾಜ ಬೊಮ್ಮಾಯಿ ಅವರು ಕೂಡ ಬರುವಂಥ ನಿರೀಕ್ಷೆ ಇದೆ. ಅವತ್ತು ಇಡೀ ನಮ್ಮ ಮಂಡ್ಯ ಜಿಲ್ಲೆ 7 ವಿಧಾನಸಭಾ ಕ್ಷೇತ್ರಗಳ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಯ ಆಕಾಂಕ್ಷಿತರ ಪೂರ್ವಭಾವಿ ಸಭೆಯನ್ನು ನಾವು ಕರೆದಿದ್ದೇವೆ. ಏನು ಇನ್ನು ಸ್ವಲ್ಪ ದಿವಸಗಳಲ್ಲೇ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಬರ್ತಿರೋದ್ರಿಂದ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಯಾವ ರೀತಿ ಮುಂದೆ ಕಾರ್ಯತಂತ್ರಗಳನ್ನ ರೂಪಿಸಬೇಕು, ಯಾರ್ಯಾರು ಆಕಾಂಕ್ಷಿತರಿದ್ದಾರೆ ಅವರೆಲ್ಲನೂ ಕರೆದು ಒಂದು ಪಕ್ಷ ಸಂಘಟನೆಗೋಸ್ಕರ ಪೂರ್ವಭಾವಿ ಸಭೆಯನ್ನು ಇದೇ ತಿಂಗಳು 17ನೇ ತಾರೀಕು ನಮ್ಮ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕರ ನೇತೃತ್ವದಲ್ಲಿ ನಾವು ಆಯೋಜನೆಯನ್ನು ಮಾಡಿದ್ದೇವೆ. ಏನು ದೇವೇಗೌಡರು ಹೇಳಿಕೆ ಕೊಟ್ಟಿದ್ದರು, ಸ್ಥಳೀಯ ಸಂಸ್ಥೆಗಳಲ್ಲಿ ಯಾವುದರಲ್ಲೂ ಕೂಡ ಮೈತ್ರಿ ಇರೋದಿಲ್ಲ, ಬರೀ MP ಮತ್ತು MLNಲ್ಲಿ ಮಾತ್ರ ಇರುತ್ತೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ನಾವು ಎಲ್ಲ ಕಡೆನೂ ಆ ಹೇಳಿಕೆ ಬಂದಾದಮೇಲೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಆಗ್ಬೋದು ಅಥವಾ JDS ಕಾರ್ಯಕರ್ತರು ಎಲ್ಲರೂ ಕೂಡ ನಮ್ಮನ್ನು ಪ್ರಶ್ನೆ ಮಾಡ್ತಾಯಿದ್ರು, ಏನು ಸರ್ ಇದು, ಎಲ್ಲ ಕಡೆನೂ ನಾವು ಸ್ಥಳೀಯ ಸಂಸ್ಥೆಗಳಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿನಲ್ಲಿ ನಾವೆಲ್ಲರೂ ಇಲ್ಲಿ ಗುದ್ದಾಡ್ಕೊಂಡು, ಇಲ್ಲಿ ಹೊಡೆದಾಟ ಮಾಡ್ಕೊಂಡು ಬರೀ MP MLA ಚುನಾವಣೆ ಮಾತ್ರ ಚುನಾವಣೆನ,
ನಮ್ಮ ಕಾರ್ಯಕರ್ತರು ಚುನಾವಣೆಗಳಲ್ವಾ, ನಾವು ಕಾರ್ಯಕರ್ತರುಗಳ ಜೊತೆಯಾಗಿದ್ದರೆ ಅಲ್ವಾ ನೀವು MP MLA ಗೆಲ್ಲಕ್ಕಾಗೋದು ಅನ್ನೋ ಪ್ರಶ್ನೆನ ನಮ್ಮನ್ನು ಕೇಳ್ತಾಯಿದ್ರು. ಅದನ್ನು ನಾವು ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ವ್ಯಕ್ತಪಡಿಸಿದ್ವಿ. ರಾಜ್ಯಾಧ್ಯಕ್ಷರು BY ವಿಜೇಂದ್ರಣ್ಣವರಾಗ್ಬೋದು ಅಥವಾ ನಮ್ಮ ರಾಜ್ಯ ಮಟ್ಟದ ನಾಯಕರುಗಳು ಯಾರೇ ಆಗ್ಬೋದು, ಎಲ್ಲೂ ಕೂಡ ಮೈತ್ರಿ ಬೇಡ ಅಥವಾ ನಾವು JDS ಜೊತೆ ಸಂಘ ಸಂಸ್ಥೆಗಳ ಮೈತ್ರಿ ಹೋಗೋದಿಲ್ಲ ಅನ್ನೋ ಹೇಳಿಕೆಯನ್ನು ಯಾರೂ ಸುಧಾ ಕೊಟ್ಟಿಲ್ಲ. ಏನು ದೇವೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೋ ಆ ದೇವೇಗೌಡರು ಹೇಳಿಕೆ ನಮ್ಗೆ ಗೊತ್ತಿರೋ ರೀತಿಯಲ್ಲಿ ಅವರೇ ಹೈಕಮಾಂಡು JDS ಅಲ್ಲಿ ಅವ್ರು ಏನು ಹೇಳಿಕೆ ಕೊಡ್ತಾರೆ ಅದು ಅಂತಿಮ ಅಂತ ನಾವು ಅಂದ್ಕೊಂಡಿದ್ದೀವಿ. ನೆಕ್ಸ್ಟು ಏನು ನಮ್ಮ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರರಾಗ್ಬೋದು ಅಥವಾ ಕುಮಾರಸ್ವಾಮಿ ಅವರಾಗ್ಬೋದು, ಇಬ್ಬರು ಕೂತು ಏನು ನಿರ್ಧಾರ ಹೇಳ್ತಾರೆ ಅದ ರೀತಿ ನಾವು ಮುಂದಿನ ದಿವಸಗಳಲ್ಲಿ ನಡ್ಕೊಂಡು ಹೋಗ್ತೀವಿ. ಈಗ ನೀವು ಮಾನಸಿಕವಾಗಿ BJP ಸಿಂಗಲ್ ಆಗಿ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸೋದಕ್ಕೆ ಅಥವಾ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದೀರಾ ಸರ್ ಅಂತ? ಖಂಡಿತ ನಾವು ರೆಡಿ ಆಗ್ತಾ ಇದ್ದೀವಿ. ನಾವು ನಮ್ಮ 7 ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂಥ 43 ಜಿಲ್ಲಾ ಪಂಚಾಯತಿನಲ್ಲೂ ಕೂಡ ಮತ್ತು ಬರುವಂಥ ಎಲ್ಲ ತಾಲೂಕು ಪಂಚಾಯತಿನಲ್ಲೂ ಕೂಡ ನಾವು ಆಕಾಂಕ್ಷಿತರನ್ನ ಹಾಕಬೇಕು. ಯಾರ್ಯಾರು ನಾವು ಚುನಾವಣೆಯಲ್ಲಿ ನಿಲ್ಲಬೇಕು ಅಂತ ಕಾರ್ಯಕರ್ತಗಳ ಒಂದು ಆಸೆ ಇರ್ತವೆ, ಅದಕ್ಕೆ ಅನುಗುಣವಾಗಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ನಾವು ರಾಜಕೀಯ ಪಕ್ಷ ಆಯಿತಾ, ರಾಜಕೀಯ ಪಕ್ಷವಾಗಿ ನಾನು ಏನು ನಮ್ಮ ಕಾರ್ಯಕರ್ತರ ಆಸೆ ಇರ್ತದೆ ಆ ರೀತಿಯಲ್ಲಿ ನಡ್ಕೋಬೇಕು. ಅದ್ರ ದೃಷ್ಟಿಯಿಂದ ನಾವು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ಅದನ್ನು ಪ್ರಶ್ನೆ ಮಾಡೋ ಅಂಥಕ್ಕೂ ಯಾರಿಗೂ ಇಲ್ಲ. ಇದಿಷ್ಟು ಡಾಕ್ಟರ್ ಇಂದ್ರೇಶ್ ಅವರ ಮಾತು. ಅಂದರೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ಆಗಬೇಕು ಅಂತ ಹೇಳಿದ್ರೆ ನಾಯಕರುಗಳು ತೀರ್ಮಾನ ಮಾಡಿದ್ರೆ ಅದಕ್ಕೂ ರೆಡಿ, ಅಥವಾ ನಾವು ಸಿಂಗಲ್ ಆಗಿ ಫೈಟ್ ಮಾಡೋಕ್ಕೆ ಅಂತ ಸೂಚನೆ ಕೊಟ್ಟರೆ ಅದಕ್ಕೂ ನಾನು ರೆಡಿ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸ್ಥಳೀಯ ಸಂಸ್ಥೆ ಚುನಾವಣೆ ವಿಚಾರವಾಗಿ ಮಂಡ್ಯದಲ್ಲಿ BJP ಹಾಗೂ JDS ಮೈತ್ರಿಯಲ್ಲಿ ಬಿರುಕು ಬಿಟ್ಟಂತೆ ಕಾಣಿಸ್ತಾ ಇದೆ. HD ದೇವೇಗೌಡರ ಹೇಳಿಕೆ ಹಿನ್ನೆಲೆಯಲ್ಲಿ ಮಂಡ್ಯದ BJP ನಾಯಕರುಗಳು ಅಸಮಾಧಾನ ಹೊರಹಾಕಿದ್ರು. BJP ಮಂಡ್ಯ ಜಿಲ್ಲಾಧ್ಯಕ್ಷರಾದಂಥ ಡಾಕ್ಟರ್ ಇಂದ್ರೇಶ್ ಇದ್ದಾರೆ, ಅವರ ಮಾತಾಡಿಸ್ತಾನೆ. ಸರ್, 17ನೇ ತಾರೀಕು ಸಭೆ ಕರೆದಿದ್ರಿ, ಯಾವ ಕಾರಣಕ್ಕೆ, ಜೊತೆಗೆ ಯಾರೆಲ್ಲ ಭಾಗಿಯಾಗ್ತಾರೆ? 17ನೇ ತಾರೀಕು ನಮ್ಮ ಭಾರತೀಯ ಜನತಾ ಪಾರ್ಟಿಯ ವಿರೋಧ ಪಕ್ಷದ ನಾಯಕರಾದ ಅಶೋಕ್ರವರು ಆಗಮಿಸ್ತಾ ಇದ್ದಾರೆ. ಅವ್ರ ಜೊತೆ ಮಾಜಿ ಮುಖ್ಯಮಂತ್ರಿಯಾದ ಬಸವರಾಜ ಬೊಮ್ಮಾಯಿ ಅವರು ಕೂಡ ಬರುವಂಥ ನಿರೀಕ್ಷೆ ಇದೆ. ಅವತ್ತು ಇಡೀ ನಮ್ಮ ಮಂಡ್ಯ ಜಿಲ್ಲೆ 7 ವಿಧಾನಸಭಾ ಕ್ಷೇತ್ರಗಳ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಯ ಆಕಾಂಕ್ಷಿತರ ಪೂರ್ವಭಾವಿ ಸಭೆಯನ್ನು ನಾವು ಕರೆದಿದ್ದೇವೆ. ಏನು ಇನ್ನು ಸ್ವಲ್ಪ ದಿವಸಗಳಲ್ಲೇ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಬರ್ತಿರೋದ್ರಿಂದ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಯಾವ ರೀತಿ ಮುಂದೆ ಕಾರ್ಯತಂತ್ರಗಳನ್ನ ರೂಪಿಸಬೇಕು, ಯಾರ್ಯಾರು ಆಕಾಂಕ್ಷಿತರಿದ್ದಾರೆ ಅವರೆಲ್ಲನೂ ಕರೆದು ಒಂದು ಪಕ್ಷ ಸಂಘಟನೆಗೋಸ್ಕರ ಪೂರ್ವಭಾವಿ ಸಭೆಯನ್ನು ಇದೇ ತಿಂಗಳು 17ನೇ ತಾರೀಕು ನಮ್ಮ ವಿರೋಧ ಪಕ್ಷದ ನಾಯಕರಾದ ಅಶೋಕರ ನೇತೃತ್ವದಲ್ಲಿ ನಾವು ಆಯೋಜನೆಯನ್ನು ಮಾಡಿದ್ದೇವೆ. ಏನು ದೇವೇಗೌಡರು ಹೇಳಿಕೆ ಕೊಟ್ಟಿದ್ದರು, ಸ್ಥಳೀಯ ಸಂಸ್ಥೆಗಳಲ್ಲಿ ಯಾವುದರಲ್ಲೂ ಕೂಡ ಮೈತ್ರಿ ಇರೋದಿಲ್ಲ, ಬರೀ MP ಮತ್ತು MLA ಮಾತ್ರ ಇರುತ್ತೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ನಾವು ಎಲ್ಲ ಕಡೆನೂ ಆ ಹೇಳಿಕೆ ಬಂದಾದಮೇಲೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಆಗ್ಬೋದು ಅಥವಾ JDS ಕಾರ್ಯಕರ್ತರು ಎಲ್ಲರೂ ಕೂಡ ನಮ್ಮನ್ನು ಪ್ರಶ್ನೆ ಮಾಡ್ತಾಯಿದ್ರು, ಏನು ಸರ್ ಇದು, ಎಲ್ಲ ಕಡೆನೂ ನಾವು ಸ್ಥಳೀಯ ಸಂಸ್ಥೆಗಳಲ್ಲಿ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿನಲ್ಲಿ ನಾವೆಲ್ಲರೂ ಇಲ್ಲಿ ಗುದ್ದಾಡ್ಕೊಂಡು ಇಲ್ಲಿ ಹೊಡೆದಾಟ ಮಾಡ್ಕೊಂಡು ಬರೀ MP MLA ಚುನಾವಣೆ ಮಾತ್ರ ಚುನಾವಣೆನ, ನಮ್ಮ ಕಾರ್ಯಕರ್ತರು ಚುನಾವಣೆಗಳಲ್ವಾ, ನಾವು ಕಾರ್ಯಕರ್ತರುಗಳ ಜೊತೆಯಾಗಿದ್ದರೆ ಅಲ್ವಾ ನೀವು MP MLA ಗೆಲ್ಲಕ್ಕಾಗೋದು ಅನ್ನೋ ಪ್ರಶ್ನೆನ ನಮ್ಮನ್ನು ಕೇಳ್ತಾಯಿದ್ರು. ಅದನ್ನು ನಾವು ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ವ್ಯಕ್ತಪಡಿಸಿದ್ವಿ. ರಾಜ್ಯಾಧ್ಯಕ್ಷರು BY ವಿಜೇಂದ್ರಣ್ಣವರಾಗ್ಬೋದು ಅಥವಾ ನಮ್ಮ ರಾಜ್ಯ ಮಟ್ಟದ ನಾಯಕರುಗಳು ಯಾರೇ ಆಗ್ಬೋದು, ಎಲ್ಲೂ ಕೂಡ ಮೈತ್ರಿ ಬೇಡ ಅಥವಾ ನಾವು JDS ಜೊತೆ ಸಂಘ ಸಂಸ್ಥೆಗಳ ಮೈತ್ರಿ ಹೋಗೋದಿಲ್ಲ ಅನ್ನೋ ಹೇಳಿಕೆಯನ್ನು ಯಾರೂ ಸುಧಾ ಕೊಟ್ಟಿಲ್ಲ. ಏನು ದೇವೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೋ ಆ ದೇವೇಗೌಡರು ಹೇಳಿಕೆ ನಮ್ಗೆ ಗೊತ್ತಿರೋ ರೀತಿಯಲ್ಲಿ ಅವರೇ ಹೈಕಮಾಂಡು JDS ಅಲ್ಲಿ ಅವ್ರು ಏನು ಹೇಳಿಕೆ ಕೊಡ್ತಾರೆ ಅದು ಅಂತಿಮ ಅಂತ ನಾವು ಅಂದ್ಕೊಂಡಿದ್ದೀವಿ. ನೆಕ್ಸ್ಟು ಏನು ನಮ್ಮ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರರಾಗ್ಬೋದು ಅಥವಾ ಕುಮಾರಸ್ವಾಮಿ ಅವರಾಗ್ಬೋದು, ಇಬ್ಬರು ಕೂತು ಏನು ನಿರ್ಧಾರ ಹೇಳ್ತಾರೆ ಅದ ರೀತಿ ನಾವು ಮುಂದಿನ ದಿವಸಗಳಲ್ಲಿ ನಡ್ಕೊಂಡು ಹೋಗ್ತೀವಿ. ಈಗ ನೀವು ಮಾನಸಿಕವಾಗಿ BJP ಸಿಂಗಲ್ ಆಗಿ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸೋದಕ್ಕೆ ಅಥವಾ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದೀರಾ ಸರ್ ಅಂತ? ಖಂಡಿತ ನಾವು ರೆಡಿ ಆಗ್ತಾ ಇದ್ದೀವಿ. ನಾವು ನಮ್ಮ 7 ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂಥ 43 ಜಿಲ್ಲಾ ಪಂಚಾಯತಿನಲ್ಲೂ ಕೂಡ ಮತ್ತು ಬರುವಂಥ ಎಲ್ಲ ತಾಲೂಕು ಪಂಚಾಯತಿನಲ್ಲೂ ಕೂಡ ನಾವು ಆಕಾಂಕ್ಷಿತರನ್ನ ಹಾಕಬೇಕು. ಯಾರ್ಯಾರು ನಾವು ಚುನಾವಣೆಯಲ್ಲಿ ನಿಲ್ಲಬೇಕು ಅಂತ ಕಾರ್ಯಕರ್ತಗಳ ಒಂದು ಆಸೆ ಇರ್ತವೆ, ಅದಕ್ಕೆ ಅನುಗುಣವಾಗಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ನಾವು ರಾಜಕೀಯ ಪಕ್ಷ ಆಯಿತಾ, ರಾಜಕೀಯ ಪಕ್ಷವಾಗಿ ನಾನು ಏನು ನಮ್ಮ ಕಾರ್ಯಕರ್ತರ ಆಸೆ ಇರ್ತದೆ ಆ ರೀತಿಯಲ್ಲಿ ನಡ್ಕೋಬೇಕು. ಅದ್ರ ದೃಷ್ಟಿಯಿಂದ ನಾವು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ಅದನ್ನು ಪ್ರಶ್ನೆ ಮಾಡೋ ಅಂಥಕ್ಕೂ ಯಾರಿಗೂ ಇಲ್ಲ. ಇದಿಷ್ಟು ಡಾಕ್ಟರ್ ಇಂದ್ರೇಶ್ ಅವರ ಮಾತು. ಅಂದರೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ಆಗಬೇಕು ಅಂತ ಹೇಳಿದ್ರೆ ನಾಯಕರುಗಳು ತೀರ್ಮಾನ ಮಾಡಿದ್ರೆ ಅದಕ್ಕೂ ರೆಡಿ, ಅಥವಾ ನಾವು ಸಿಂಗಲ್ ಆಗಿ ಫೈಟ್ ಮಾಡೋಕ್ಕೆ ಅಂತ ಸೂಚನೆ ಕೊಟ್ಟರೆ ಅದಕ್ಕೂ ನಾನು ರೆಡಿ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ, ಮಂಡ್ಯ.